ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಯಾಕೆ ನಿಮ್ಮ ಜೊತೆ ಮಾತಾಡ್ತಿಲ್ಲ, ಅವರು ಈ ಒಂದು ಪ್ರೀತಿಯಲ್ಲಿ ಏನು ನಿರ್ಧಾರ ಮಾಡ್ಬೋದು, ಮುಂದಿನ ಪ್ರೀತಿಯಲ್ಲಿ ಏನು ಆಗ್ತಿದೆ ಅಂತ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಹುಣ್ಣಿಮೆ ರಿಚುವಲ್ಸ್ಗೆ ಜಾಯ್ನ್ ಆಗಲಿಕ್ಕೆ ನಾನು 4 days ಮಾತ್ರ ಅವೈಲೇಬಲ್ ಇದೆ. ಅಷ್ಟೊಮ್ಮೆ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗುತ್ತೆ. ಯಾರೇನು ಜಾಯ್ನ್ ಆಗಲಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ತುಂಬ ಜನ ಕೇಳ್ತಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು. ಈ ಒಂದು ರಿಚುವಲ್ಸ್ ಏನಿದೆ ಇದು ಪ್ರೀತಿಗೆ ಸಂಬಂಧಪಟ್ಟಂತೆ, ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ. ಓಕೆ, ಇದರಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ನೆಗೆಟಿವ್ಸ್ ನಡೀತಾ ಇದ್ರೆ, ಅಂದರೆ ತುಂಬ ದಿನದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅಥವಾ ಥರ್ಡ್ ಪಾರ್ಟಿ ಎಂಟ್ರಿ ಇರುತ್ತೆ, ಥರ್ಡ್ ಪಾರ್ಟಿನ ರಿಮೂವ್ ಮಾಡಬೇಕಂತ ಇರ್ತೀರಾ, ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಗಳಾಗ್ತಾ ಇರುತ್ತೆ ಆ್ಯಂಡ್ ಹೊಂದಾಣಿಕೆ ಇರಲ್ಲ, ಇದನ್ನೆಲ್ಲದನ್ನು ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಈ ಒಂದು ರಿಚುವಲ್ಸ್ ಇರುತ್ತೆ. ಇದು ಲೈವಲ್ಲಿ ಇರುತ್ತೆ. ಓಕೆ, ಇದು ಲೈವ್ ಸೆಷನ್ ಆಗಿರೋದು. ಲೈವಲ್ಲಿ ನೀವೇನು ಮಾಡ್ತೀರಾ ಇದು ನಿಮಗೆ 100%, ಅದು ಹುಣ್ಣಿಮೆ ದಿನ ಮಾಡ್ತಿದ್ರೆ ಗುರು ಪೂರ್ಣಿಮೆ ದಿನ ಮಾಡ್ತಿರೋ ಅಂಥದ್ದು ತುಂಬಾ ಪವರ್ಫುಲ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಓಕೆ, ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಲಿಕ್ಕೆ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ಪನ್ನು ನೀವು ಸರಿ ಮಾಡ್ಕೊಳ್ಲಿಕ್ಕೆ, ಹೀಲ್ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಮ್ಯಾನಿಫೆಸ್ಟೇಷನ್ ಇದೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಮ್ಮ ವಿಷಸ್, ನಿಮ್ಮ ಗೋಲ್, ನಿಮಗೇನು ಆಗಬೇಕಾಗಿದೆ, ಅರ್ಜೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಗೋಲ್ಸ್ ಇರುತ್ತೆ, ಇದನ್ನು ನೀವು ಅಚೀವ್ ಮಾಡಬೇಕಂತ, ಡ್ರೀಮ್ ಜಾಬ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕಂತ ಇರ್ತೀರಾ, ಅಥವಾ ನಿಮ್ಮ ಡ್ರೀಮ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡಬೇಕಂತ ಇರ್ತೀರಾ, ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ನ ಮತ್ತೆ ಗೆಟ್ ಬ್ಯಾಕ್ ಮಾಡ್ಕೊಬೇಕಂತ ಇರ್ತೀರಾ. ಸಮಥಿಂಗ್, ನಾನು ಇಲ್ಲಿ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇರೋದು, ಇದೇ ಪರ್ಟಿಕ್ಯುಲರ್ ಅಂತಲ್ಲ, ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು. ನಿಮ್ಮ ವಿಷಸ್ ಏನೇ ಇರ್ಬೋದು ಅದನ್ನು ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ನ ನೀವು ರಿಸಲ್ಟ್ನ ನೋಡ್ತೀರಾ. ಓಕೆನಾ, ಇದು ತುಂಬಾ ಬ್ಯೂಟಿಫುಲ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಮ ರಿಲೇಶನ್ಶಿಪ್ನ ಸರಿ ಮಾಡ್ಕೊಬೇಕು ಆ್ಯಂಡ್ ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ಕೊಬೇಕಂತ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಜಾಯಿನ್ ಆಗಿ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಿಬಿಡಿ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡ್ತಾ ಇದ್ದರೆ ನಾನು ಲಾಸ್ಟಲ್ಲಿ ಯಾರಿಗೂ ಬುಕ್ಕಿಂಗ್ ಕ್ಲೋಸ್ ಆದಮೇಲೆ ನಾನು ಯಾರಿಗೂ ಬುಕ್ ಮಾಡ್ಕೊಳ್ಳಲ್ಲ. ಓಕೆನಾ, ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋ ಇದ್ದರೆ ನೋಡಿ, ಅವ್ರ ಹೆಸರನ್ನು 3 ಬಾರಿ ಹೇಳಿ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಈ ಒಂದು ಪ್ರೀತಿಯಲ್ಲಿ ಅವರು ಯಾಕೆ ಮಾತಾಡ್ತಾ ಇಲ್ಲ, ನಿಮ್ಮ ಜೊತೆ ಅವ್ರು ಯಾಕೆ ಮಾತಾಡ್ತಿಲ್ಲ, ಆ್ಯಂಡ್ ಮುಂದೆ ಏನಾಗುತ್ತೆ ಈ ಪ್ರೀತಿಯಲ್ಲಿ ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ನಿಮ್ಮಿಬ್ಬರಿಗೂ ಕೂಡ ನಿಮ್ಮ ಎನರ್ಜಿಗೆ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮಿಬ್ಬರಿಗೂ ಹಾರ್ಟ್ ಬ್ರೇಕ್ ಆಗಿರುವಂಥದ್ದು. ಓಕೆ, ಅಂದರೆ ಇಬ್ಬರ ಮಧ್ಯೆ ಸಪ್ರೇಷನ್ ಇದೆ, ಮಾತಿಗೆ ಮಾತನ್ನ ಬೆಳೆಸ್ಕೊಂಡಿದ್ದೀರಾ. ಸೊ ಇಬ್ಬರಿಗೂ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಒಬ್ರನ್ನೊಬ್ರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಬೇಜಾರು ಮಾಡಿದ್ದೀರಾ ಒಬ್ರಿಗೊಬ್ರಿಗೆ. ನೀವು ಅವ್ರಿಗೆ ಬೇಜಾರು ಮಾಡಿದರೆ ಅವ್ರು ನಿಮಗೆ ಬೇಜಾರು ಮಾಡಿದ್ದಾರೆ. ಓಕೆ, ಮೇ ಬಿ ಇದು ಇತ್ತೀಚಿನ ದಿನದಲ್ಲಿ ಒಂದು 2 months 3 months ಆಗಿರಬಹುದು, ಅಥವಾ 2 weeks ಆಗಿರ್ಬೋದು, 4 weeks ಆಗಿರಬಹುದು. ಓಕೆ, ಸೊ ಮೇ ಬಿ ಇಲ್ಲಿ ತುಂಬಾ ಕಣ್ಣೀರು ಹಾಕ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ತುಂಬಾ ಅಳ್ತಾ ಇರೋವಂಥದ್ದು. ಅಂದರೆ ಈ ಒಂದು ಸಿಚುವೇಶನ್, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ಸಿಚುವೇಶನ್ ನಡೀತೋ ಅದನ್ನು ನೆನ್ಪು ಮಾಡಿಕೊಂಡು ತುಂಬಾ ಅಳ್ತಾ ಇರೋವಂಥದ್ದು, ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಒಂದು ನಿಮಿಷ. ಓಕೆ, ಎಸ್. ಓಕೆ, ಇಬ್ಬರು ಕೂಡ ಇಲ್ಲಿ ಕಣ್ಣೀರು ಹಾಕ್ತಿರೋವಂಥದ್ದು. ನೀವು ಮಾತ್ರ ಅಂತಲ್ಲ, ನಿಮ್ಮ ಪರ್ಸನ್ ಮಾತ್ರ ಅಂತಲ್ಲ, ಇಬ್ಬರು ಇಲ್ಲಿ ತುಂಬಾ ಕಣ್ಣೀರು ಹಾಕ್ತಾ ಇರೋವಂಥದ್ದು ಎನರ್ಜಿ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಒಂದು ಪ್ರೀತಿಯಲ್ಲಿ ಹಾರ್ಟ್ ಚಕ್ರ ಹೀಲ್ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ಬ್ಲಾಕೇಜಸ್ ತುಂಬ ಇದೆ ಹಾರ್ಟ್ ಚಕ್ರ. ಇಲ್ಲಿ ನಿಮ್ಮ ಹಳೆಯ ಒಂದು ರಿಲೇಶನ್ಶಿಪ್ಪಲ್ಲೂ ನೀವು ಇದೇ ಥರನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ. ಮೇ ಬಿ ಇಲ್ಲಿ
ಈ ಒಂದು ಪರ್ಸನ್ ನಿಮಗೆ ಸೆಕೆಂಡ್ ಪರ್ಸನ್ ಆಗಿರ್ಬೋದು, ಅಥವಾ ಅವರಿಗೆ ಇದು ಸೆಕೆಂಡ್ ಲವ್ ಆಗಿರ್ಬೋದು. ಓಕೆನಾ? ಸೊ ಬ್ಯಾಕ್ ಅಂದರೆ ಒಂದು ಪಾಸ್ಟಲ್ಲಿ ಏನು ಅವ್ರ ಲೈಫಲ್ಲಿ ನಡೆದಿತ್ತು ಅದನ್ನು ತುಂಬಾ ನೆನ್ಪು ಮಾಡಿಕೊಂಡು ಅದ್ರದ್ದು ಇನ್ನೂ ನೆಗೆಟಿವ್ಸ್ನ ಇನ್ನೂ ರಿಮೂವ್ ಮಾಡಿಲ್ಲ ಅವರು, ಆ ನೆನಪನ್ನ ಇನ್ನೂ ಬಿಟ್ಟಿಲ್ಲ, ಅದನ್ನೇ ಅವ್ರು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿರುವಂಥದ್ದು. ಅಥವಾ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಇದು ಇಬ್ಬರಿಗೂ ಕೂಡ ಎನರ್ಜಿ ಕನೆಕ್ಟ್ ಆಗುವಂಥದ್ದಾಗಿದೆ. ಓಕೆ, ಇಬ್ಬರು ಕೂಡ ಪಾಸ್ಟ್ ಲೈಫಲ್ಲಿ ನಡೆದಿದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುವಂಥದ್ದು. ಸೊ ಅದೇ ರಿಪೀಟ್ ನಿಮಗೆ ಈ ಒಂದು ರಿಲೇಶನ್ಶಿಪ್ಪಲ್ಲೂ ಅದೇ ಪ್ರಾಬ್ಲಮ್, ಸೇಮ್ ಪ್ರಾಬ್ಲಮ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ತುಂಬಾ ಫೈರ್ ಎನರ್ಜಿ ಇದೆ ಇಲ್ಲಿ. ಓಕೆ, ಇಲ್ಲಿ ಒಬ್ರನ್ನೊಬ್ರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ. ಎಸ್, ಫಸ್ಟ್ ರೀಸನ್ ನಿಮ್ಮ ಜೊತೆಗೆ ಅವರು ಮಾತಾಡದಿರೋಂಥದಕ್ಕೆ ಕಾರಣ ಇಬ್ಬರು ಕೂಡ ಹಾರ್ಟ್ ಬ್ರೇಕ್ ಆಗಿರುವಂಥದ್ದು ರೀಸನಿಗೆ ಅವ್ರು ನಿಮ್ಮ ಜೊತೆ ಮಾತಾಡ್ತಿಲ್ಲ. ಇಲ್ಲಿ ಇಬ್ರಿಗೂ ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ಇಬ್ಬರು ಕೂಡ ಕಾಂಪ್ರಮೈಸ್ ಆಗುವಂಥದ್ದು, ಅಥವಾ ನೀವಿಬ್ರು ಮಾತಾಡಿ ಬಗೆಹರಿಸಿಕೊಳ್ಳುವಂಥದ್ದು, ಅಥವಾ ಈ ಪ್ರೀತಿಯಲ್ಲಿ ಸಪ್ರೇಷನ್, ನೋ ಕಾಂಟ್ಯಾಕ್ಟ್ ಆಗಿದ್ರೆ ಯು ಹ್ಯಾವ್ ಟು ಹೀಲ್ ಯುವರ್ ಸೆಲ್ಫ್ ಫಸ್ಟು. ನಿಮ್ಮ ಜೊತೆ ನೀವು ಟೈಮನ್ನ ಸ್ಪೆಂಡ್ ಮಾಡಿ ಅಂತ ಇಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ನಿಮಗೋಸ್ಕರ ನೀವು ಟೈಮ್ ಕೊಡಿ, ನೀವಿಲ್ಲಿ ಫಸ್ಟ್ ಹೀಲ್ ಆಗಬೇಕಾಗಿದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಸಿ ಹಾರ್ಟ್ ಬಂದಿರೋವಂಥದ್ದು, 1 minute, ಸಿ ದಿಸ್ ಹಾರ್ಟ್. ಓಕೆ, ನೈಸ್. ಓಕೆ, ನಿಮ್ಮ ಎಕ್ಸ್ ಪರ್ಸನ್ ಅಥವಾ ಈಗ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ, ಅವರಿಂದ ನಿಮ್ಮ ಜೊತೆಗೆ ಅವ್ರು ಮಾತಾಡ್ತಿಲ್ಲ ಅಂತ ತುಂಬ ನೀವು ಅಳ್ತಾ ಇದ್ದೀರಾ, ಬೇಜಾರು ಮಾಡ್ತಾ ಇದ್ದೀರಾ ಅಲ್ವಾ? ಸಮಥಿಂಗ್ ಇಲ್ಲಿ ಒಂದು ಕಾಲ್ ಇರ್ಬೋದು, ಮೆಸೇಜ್ ಇರಬಹುದು, ಅಥವಾ ಡೈರೆಕ್ಟಾಗಿ ಬಂದವ್ರು ಮಾತಾಡುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಸಪ್ರೇಷನ್ ಏನಿದೆ ದಟ್ ಈಸ್ ಗೋಯಿಂಗ್ ಟು ಎಂಡ್. ನಿಮ್ಮಿಬ್ಬರ ಮಧ್ಯ ಒಂದು ರಿಯೂನಿಯನ್, ರೀಕನ್ಸಿಲೇಷನ್. ಆ್ಯಂಡ್ ನೀವೇನಾದರೂ ನಿಮ್ಮ ಎಕ್ಸ್ ಪರ್ಸನಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಅವರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರುವಂಥದ್ದು, ನಿಮ್ಮ ಎಕ್ಸ್ ಪರ್ಸನಿಂದ ಕಾಲ್, ಮೆಸೇಜ್ ಬರುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಇಲ್ಲಿ ಫೈರ್ ಎನರ್ಜಿ ತುಂಬ ಇರೋದ್ರಿಂದ ಸಿಂಹ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಮೇಷರಾಶಿಯವರ ಪ್ರೆಸೆನ್ಸ್ ಇದೆ. ಧನಸ್ಸು, ವೃಷಭ, ವೃಶ್ಚಿಕ, ಕನ್ಯಾ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಮೀನ, ಕರ್ಕಾಟಕ ರಾಶಿ, ಮಕರ ರಾಶಿಯವರ ಪ್ರೆಸೆನ್ಸ್ ಇದೆ. ತುಲಾ ರಾಶಿಯವರ ಪ್ರೆಸೆನ್ಸ್ ಇದೆ. ಸಿ ಹಾರ್ಟ್ ಈಸ್ ಇನ್ನೂ ಅಲ್ಲೇ ಇದೆ, ಕ್ಲಿಯರ್ ಆಗಿ ಹಾರ್ಟ್ ಬರ್ತಾ ಇದೆ. ಸಿ ನೀವು ಸಮಥಿಂಗ್ ಇಲ್ಲಿ 2 weeks ಅಥವಾ 3 months ಅಥವಾ 3 weeks, 3 days, 2 days ತುಂಬಾ ಇಂಪಾರ್ಟೆಂಟ್. ಅವರಿಂದ ನೀವೊಂದು ಸಮಥಿಂಗ್ ಮೇಜರ್ ಚೇಂಜಸ್ನ ನೀವು ಇಲ್ಲಿ ನೋಡ್ತೀರಾ. ಓಕೆ, ಎಸ್, ಈ ಪ್ರೀತಿಯಲ್ಲಿ ಅತಿ ಬೇಗನೆ ಒಂದು ಮೇಜರ್ ಚೇಂಜಸ್ ಬರ್ತಾ ಇದೆ ಅಂತ ಇಲ್ಲಿ ಚಾನಲ್ ಮೆಸೇಜ್ ಬರ್ತಾ ಇದೆ. ಓಕೆ, ಇಲ್ಲಿ ಎಮ್ ಲೆಟರ್, ಜೆ ಲೆಟರ್, ಕೆ ಲೆಟರ್, ಎ ಲೆಟರ್, ವಿ ಲೆಟರ್, ಜಿ, ಕೆ, ವೈ, ಎಸ್, ಪಿ, ಬಿ, ಐ, ಸಿ, ಡಿ, ಆರ್, ಕೆ ಲೆಟರ್, ಎನ್ ಲೆಟರ್ ಅವರ ಪ್ರೆಸೆನ್ಸ್ ಇದೆ.
ಓಕೆ. ಇದರಲ್ಲಿ ನಿಮ್ಮ ಎನರ್ಜಿಗೆ ಅಥವಾ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಚಾನೆಲ್ ಆಗ್ತಾ ಇದೆ. ಓಕೆ, ತುಂಬ ಟ್ರೈ ಮಾಡ್ತಿದ್ದೀರಾ, ತುಂಬ ಎಫರ್ಟ್ ಹಾಕ್ತಾ ಇದ್ದೀರಾ. ಎಸ್. ಓಕೆ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಇರ್ಬೋದು. 15, 5, 21, 28, 19, 12, 3, 1st 1ನೇ ತಾರೀಕು and 25, 29. ಎಸ್, ಇಲ್ಲಿ 3 days ತುಂಬಾ ಇಂಪಾರ್ಟೆಂಟ್. 3 weeks, 3 month ತುಂಬಾ ಇಂಪಾರ್ಟೆಂಟ್ ಇದೆ. ನೀವಿಬ್ರು ಸಪ್ರೇಷನ್ ಆಗಿ 3 month ಆಗಿರ್ಬೋದು, 3 weeks ಆಗಿರ್ಬೋದು, 3 days ಆಗಿರ್ಬೋದು. ಓಕೆ, ಆ್ಯರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಎಸ್, ದ ಸನ್ ಕಾರ್ಡ್, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿದೆ. ಕಿಂಗ್ ಆಫ್ ಸೋರ್ಸ್, ಸ್ಟ್ರೆಂತ್, ಕ್ವೀನ್ ಆಫ್ ಕಪ್ಸ್, ಪೇಜ್ ಆಫ್ ಫ್ಯಾನ್ಸ್. ಓಕೆ, ಜಸ್ಟಿಸ್. ಓಕೆ, 2 of cups ಬಂದಿದೆ. 3 of wands. ಸಪ್ರೇಷನ್, ಈ ಒಂದು ಸಪ್ರೇಷನ್ ತುಂಬಾ ನಿಮಗೆ ಹರ್ಟ್ ಮಾಡ್ತಿದೆ, ಪೇಯ್ನ್ ಕೊಡ್ತಾ ಇದೆ, ಕಣ್ಣೀರು ಹಾಕ್ತಾ ಇದ್ದೀರಾ. ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಅದೇ ಥರ ಎನರ್ಜಿ ಬಂದಿದೆ, ಕಣ್ಣೀರು ಹಾಕ್ತಿರೋವಂಥದ್ದು. ಈ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಇಬ್ಬರು ಕೂಡ ಕುತ್ಕೊಂಡು ಅಳ್ತಾ ಇರೋವಂಥದ್ದು, ಒಬ್ರನ್ನೊಬ್ರು ನೆನ್ಪು ಮಾಡಿಕೊಂಡು ಆಗಿರೋವಂಥ ಸಿಚುವೇಶನ್ನ ನೆನ್ಪು ಮಾಡಿಕೊಂಡು ಅಳ್ತಾ ಇರೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಆಗಿದೆ. ಓಕೆ, ಸಿ, ಈ ಒಂದು ಪ್ರೀತಿಯಲ್ಲಿ ನೀವು ಫಸ್ಟ್ ಆಫ್ ಆಲ್ ಆ ಒಂದು ಕ್ಯಾಂಡಲ್ ವ್ಯಾಕ್ಸಲ್ಲಿ ಏನು ಬಂದಿದೆ ಇಲ್ಲೂ ಕೂಡ ಅದೇ ಥರನೇ ಬರ್ತಿರೋವಂಥದ್ದು. ನಿಮ್ಮ ಹಾರ್ಟ್ ಚಕ್ರ ಫಸ್ಟ್ ಆಫ್ ಆಲ್ ನಿಮಗೆ ಹೀಲ್ ಆಗಬೇಕಾಗಿದೆ. ನಿಮಗೆ ಇಂಟ್ರೆಸ್ಟ್ ಇರೋವಂಥ ಒಂದು ಕೆಲಸದ ಬಗ್ಗೆ ತುಂಬಾ ನೀವು ಇನ್ವಾಲ್ವ್ ಆಗಬೇಕು. ನಿಮಗೆ ಡ್ರಾಯಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಇದ್ದರೆ, ಅಥವಾ ಇಲ್ಲಿ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ತುಂಬಾ ಕಲೆಗೆ ಸಂಬಂಧಪಟ್ಟಂತೆ ತುಂಬ ಇಂಟ್ರೆಸ್ಟ್ ಇರೋವಂಥದ್ದು, ಸಾಂಗ್ ಹೇಳೋದು, ಹಾಡು ಹೇಳೋದಿರ್ಬೋದು, ಡ್ರಾಯಿಂಗ್ ಮಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಅಥವಾ ಸಮಥಿಂಗ್ ಕ್ರಿಯೇಟಿವ್ ಇದರಲ್ಲಿ ಫೀಲ್ಡಲ್ಲಿರುವಂಥದ್ದು, ಎಡಿಟಿಂಗ್ ಮಾಡೋದು ಅಥವಾ ವಿಡಿಯೋಸ್ ಮಾಡೋದು, ಸಮಥಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಮಥಿಂಗ್ ಕ್ರಿಯೇಟಿವ್ ಆಗಿ ಏನಾದರೂ ರೆಡಿ ಮಾಡುವಂಥ ವ್ಯಕ್ತಿಗಳಾಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಎಸ್, ನಿಮಗೆ ಏನು ಇಷ್ಟ ಇದೆ ಅದರಲ್ಲಿ ಆ ಒಂದು ಕೆಲಸದಲ್ಲಿ ಯಾವಾಗ ಇನ್ವಾಲ್ವ್ ಆಗ್ತೀರಾ ಆವಾಗ ನಿಮ್ಮ ಹಾರ್ಟ್ ಚಕ್ರ ಇರ್ಬೋದು, ನಿಮ್ಮ ಮೈಂಡ್ ಇರ್ಬೋದು, ಆಟೋಮೆಟಿಕಲಿ ಹೀಲ್ ಆಗುತ್ತೆ. ಆ ಪೇಯ್ನಿಂದ ಹೊರಗೆ ಬರ್ತೀರಾ. ಫಸ್ಟ್ ಇಂಪಾರ್ಟೆಂಟ್ ಆಗಿದೆ ಅದು. ಓಕೆ, ಆ್ಯಂಡ್ ಮೆಡಿಟೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಮೆಡಿಟೇಷನ್ ಯಾರು ಮಾಡ್ತಾ ಇಲ್ಲ ಅವರು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಯಾಕಂದರೆ ಇಲ್ಲಿ ಈ ಒಂದು ರೀಡಿಂಗ್ನ ಯಾರು ನೋಡ್ತಿದ್ದೀರಾ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಇಲ್ಲಿ ಪೇಯ್ನ್ ಅಥವಾ ಸಾಕಪ್ಪ ಲೈಫ್ ಅನ್ನೋ ಥರದಲ್ಲಿ ನಿಮ್ಮ ಸಿಚುವೇಶನ್ ಇಲ್ಲಿ ಈಗಿನ ಕರೆಂಟ್ ಸಿಚುವೇಶನ್ ಇರೋವಂಥದ್ದು. ಓಕೆ, ಸೊ ಸ್ಟಾರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಮೆಡಿಟೇಷನ್ ಮಾಡ್ತಾ ನಿಮ್ಮನ್ನು ನೀವು ಹೀಲ್ ಮಾಡಿ, ಫಸ್ಟ್ ರಿಲ್ಯಾಕ್ಸ್ ಆಗಿ, ದೆನ್ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಒಂದು ಚೇಂಜಸ್ ಬರುತ್ತೆ. ಓಕೆ, ಇಲ್ಲಿ ಹೇಳಿದೆ ಅಲ್ಲಿ ಆಲ್ರೆಡಿ 3 months, 3 weeks, 3 days ಎಲ್ಲ ಬರ್ತಾ ಇತ್ತು ಇದರಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ. ಅದೇ ಥರನೇ ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು 2 months, 3 weeks, 3 month. ಓಕೆ, ಸೊ ಅಷ್ಟರಲ್ಲಿ ನೀವು ಮೇಜರ್ ಚೇಂಜಸ್ನ ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲಿ ನೋಡ್ತೀರಾ ಅಂತ ಇಲ್ಲಿ ಬರ್ತಿದೆ. ಈ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದ್ದೀರಾ ನೀವು, ಮೇ ಬಿ. ಓಕೆ, ಪ್ರಯತ್ನ ಪಟ್ಟಿದ್ದೀರಾ. ಬಟ್ ನಿಮಗೆ
ಅನ್ನಿಸ್ತಾ ಇದೆ ಅವ್ರ ಕಡೆಯಿಂದ ಏನು ಪ್ರಯತ್ನ ನಡೀತಾ ಇಲ್ಲ. ಅವ್ರು ನಿಮ್ಮನ್ನ ದೂರ ಮಾಡ್ಕೊಳ್ತಾ ಇದ್ದಾರೆ. ದೂರ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನಾನು ಮಾತ್ರ ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ. ಬಟ್ ಇಲ್ಲಿ ಸೇಮ್ ಟೈಮ್ ಅವರಿಗೂ ಕೂಡ ಇದೇ ಥರನೇ ಫೀಲ್ ಆಗ್ತಾ ಇದೆ. ಓಕೆನಾ. ಸೊ ಇಲ್ಲಿ ನಿಮ್ಮ ಪರ್ಸನ್ ಕೂಡ ಇದೇ ಥರನೇ ಸೇಮ್ ಥಿಂಗ್ ಮಾಡ್ತಾ ಇದ್ದಾರೆ. ನೀವು ಒಂದು ಕಡೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಬೇಕು ಅಂತ ದೂರ ಮಾಡ್ಕೊಳ್ತಾ ಇದ್ದೀರಾ, ಏನೋ ಒಂದು ರೀಸನ್ ಹೇಳಿಬಿಟ್ಟು ಬೇಕು ಅಂತ ಕಾರಣ ಕೊಟ್ಬಿಟ್ಟು ದೂರ ಆಗ್ತಾ ಇದ್ದೀರಾ, ಅಥವಾ ಇಲ್ಲಿ ಅವ್ರ ತಪ್ಪನ್ನ ಎತ್ತಿ ಹಿಡಿದ್ಬಿಟ್ಟು ನೀನು ಈ ಥರ ತಪ್ಪು ಮಾಡಿದೆ, ನಿನ್ನಿಂದ ಈ ಥರ ತಪ್ಪಾಯಿತು, ಅದನ್ನು ಹೈಲೈಟ್ ಮಾಡಿ ಮಾಡಿ ನೀವು ಅವ್ರನ್ನ ಹರ್ಟ್ ಮಾಡಿ ಬೇಕು ಅಂತ ದೂರ ಮಾಡ್ತಾ ಇದ್ದೀರಾ. ಆ ಥರ ಅವ್ರು ಇಲ್ಲಿ ಫೀಲ್ ಮಾಡ್ತಿದ್ದೀರಾ. ಆ ಥರ ಎನರ್ಜಿಲಿ ಬರ್ತಾ ಇದೆ. ಆ ಒಂದು ರೀಸನಿಗೆ ನಿಮ್ಮಿಬ್ರ ಮಧ್ಯೆ ಕಾಂಟ್ಯಾಕ್ಟ್ ಬೆಳೀತಾ ಇಲ್ಲ. ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ನಿಮ್ಮ ಜೊತೆ ಮಾತುಕತೆ ಆಗದಿರೋಕ್ಕೆ ರೀಸನ್ನೇ ಇದು. ಓಕೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ, ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ. ಇಬ್ರು ಕೂಡ ಇಲ್ಲಿ ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಬೇಜಾರಾಗಿದೆ. ಬಟ್ ಇಲ್ಲಿ ಸಪ್ರೇಷನ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಸಪ್ರೇಷನ್ ಇದೆ. ಓಕೆ. ಈ ಸಪ್ರೇಷನಿಗೆ ಕಾರಣನೂ ಕೂಡ ನಿಮ್ಮಿಬ್ಬರ ಮಧ್ಯೆ ಏನು ಫೈಟಿಂಗ್ ಆಗಿದೆ, ಮನಸ್ತಾಪ ಏನಾಗಿದೆ, ನೀವು ಅವ್ರಿಗೇನು ಹರ್ಟ್ ಮಾಡಿದ್ರೆ, ಅವ್ರು ನಿಮಗೇನು ಹರ್ಟ್ ಮಾಡಿದ್ದಾರೆ, ಅದೇನೇ ಇಲ್ಲಿ ರೀಸನ್ ಬರ್ತಿರೋವಂಥದ್ದು. ಎಸ್, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಎಸ್, ಇಲ್ಲಿ ಸಪ್ರೇಷನ್ ಆದಷ್ಟು ಬೇಗ ಎಂಡ್ ಆಗತ್ತೆ. ಜಸ್ಟಿಸ್ ಬರ್ತಾ ಇದೆ. ಅವ್ರು ಮಾಡಿದಂಥ ತಪ್ಪನ್ನ ಅವ್ರು ಒಪ್ಕೊಳ್ಳೋಂಥ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಥ ಟೈಮಿಂಗ್ಸ್ ಕೂಡ ಹತ್ತಿರದಲ್ಲಿದೆ ಅಂತ ಇಲ್ಲಿ ಬರ್ತಾ ಇದೆ. ಜಸ್ಟಿಸ್. ಓಕೆ. ಈ ಒಂದು ದಿನ ನಿಮಗೊಂಥರ ಜಸ್ಟಿಸ್ ಅಂತಲೇ ಹೇಳ್ಬೋದು. ಈ ರೀಡಿಂಗ್ನ ಯಾವಾಗ ನೋಡ್ತೀರಾ ಅವತ್ತಿನ ದಿನ ನಿಮಗೊಂದು ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಜಸ್ಟಿಸ್ ಸಿಗತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ವೇಟ್. ಓಕೆ. ಎಸ್ ಕಾರ್ಡ್ ಬರ್ತಾ ಇದೆ. Opportunity. Wow. The situation will improve. Choose a new direction. ಓಕೆ. ಎಸ್, ಈ ಒಂದು ಪ್ರೀತಿಯಲ್ಲಿ ನೀವು ಮೇಜರ್ ಚೇಂಜಸ್ನ ಆದಷ್ಟು ಬೇಗ ನೋಡ್ತೀರಾ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈಗ ಆಲ್ರೆಡಿ ತುಂಬ ದಿನದಿಂದ ವೆಯ್ಟ್ ಮಾಡ್ತಿರ್ಬೋದು ಈ ಪರ್ಸನಿಗೋಸ್ಕರ, ನಿಮ್ಮ ಎಕ್ಸ್ ಪರ್ಸನಿಗೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಅಪಾರ್ಚುನಿಟಿ ಯಾವುದು ಕೂಡ ನಿಮ್ಮ ಅವ್ರ ಜೊತೆ ಮಾತಾಡಲಿಕ್ಕೆ, ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಮೆಸೇಜ್ ಮಾಡೋಕ್ಕೆ ಅಪಾರ್ಚುನಿಟಿ ಸಿಕ್ಕಿಲ್ಲ. ಬಿಕಾಸ್ ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಅಥವಾ ನಿಮ್ಮ ನಂಬರ್ನೇ ಡಿಲೀಟ್ ಮಾಡಿರಬಹುದು. ನಿಮ್ಮ ಜೊತೆ ಕಾಂಟ್ಯಾಕ್ಟೇ ಬೇಡ ಅಂತ ಹೇಳಿ ನಿಮ್ಮ ನಂಬರ್ನ ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅಥವಾ ಕೆಲವೊಬ್ರು ಇಲ್ಲಿ ಸಿಮ್ ಚೇಂಜ್ ಮಾಡಿರುವಂಥದ್ದು ಎನರ್ಜಿಲಿ ಕಾಣಿಸ್ತಾ ಇದೆ. ಅವ್ರ ನಂಬರ್ನ ಚೇಂಜ್ ಮಾಡಿರುವಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಅವ್ರು ಏನೇ ಮಾಡ್ಕೊಂಡಿರ್ಬೋದು, ಸಮಥಿಂಗ್ ಇಲ್ಲಿ ನೀವಿಬ್ರು ಮತ್ತೆ ರೀಕನ್ಸಿಲೇಷನ್ ಆಗುತ್ತೆ. ನಿಮ್ಮ ಸಪ್ರೇಷನ್ ಎಂಡ್ ಆಗುತ್ತೆ ಆದಷ್ಟು ಬೇಗ ಅಂತ ಇಲ್ಲಿ ಬರ್ತಾ ಇದೆ. ಓಕೆ. ದಿ ಸಿಚುಯೇಷನ್ ವಿಲ್ ಇಂಪ್ರೂವ್. ಏಂಜಲ್ ಗೈಡೆನ್ಸ್ ಮೆಸೇಜ್ ನಿಮಗೆ ಬರ್ತಿರೋವಂಥದ್ದು ಬಾಟಮ್ ಆಫ್ ದ ಕಾರ್ಡ್. ಓಕೆ. ಸೊ ಬ್ಯೂಟಿಫುಲ್ ಮೆಸೇಜಸ್ ಆ್ಯಂಡ್ ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ರಿಚುವಲ್ಸಿಗೆ ಜಾಯ್ನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.